ಓಂ ಶಾಂತಿ. शिव बाबा ತಿಳಿಸ್ಕೊಡ್ತಾರೆ, मीठे बच्चे बाप आया है तुम बच्चों को तीसरा तैरना सिखलाने. ಶಿವ ಬಾಬಾ ಬಂದಿದ್ದಾರೆ, ಮಧುರ ಮಕ್ಕಳೇ ತಮ್ಮನ್ನ ಈಜೋದು ಹೇಗೆ ಅನ್ನೋದು ಕಲಿಸ್ಲಿಕ್ಕೆ. ಶಿವ ಬಾಬಾ ಬಂದಿರೋದು ಈಜೋದನ್ನು ಕಲಿಸ್ಲಿಕ್ಕೆ. ಯಾವುದ್ರಲ್ಲಿ ಈಜೋದು? ಈ ಸಂಸಾರ ಸಾಗರದಲ್ಲಿ ಈಜಬೇಕಲ್ವಾ, ಅದನ್ನ ಹೇಗೆ ಅನ್ನೋ ಕಲಿಸ್ಲಿಕ್ಕೆ. ಜಿಸ್ಸೆ ತುಮ್ ಇಸ್ ದುನಿಯಾ ಸೆ ಪಾರ್ ಹೋ ಜಾತೆ ಹೋ. ಈ ಒಂದು ಈಜಿನಿಂದ ನೀವು ಈ ಹಳೆಯ ಪ್ರಪಂಚದಿಂದ ಪಾರಾಗ್ಬಿಡ್ತೀರ. ತುಮಾರೆ ಲಿಯೆ ದುನಿಯಾ ಹಿ ಬದಲ್ ಜಾತಿ. ಈ ಒಂದು ಜಗತ್ತೇ ನಿಮಗೋಸ್ಕರ ಬದಲಾವಣೆ ಆಗ್ಬಿಡುತ್ತೆ. ಪ್ರಶ್ನೆ, बाप जो मददगार बनते हैं उन्हें मदद का रिटर्न क्या प्राप्त होता है? ಏನು ಬಾಬಾರವರ ಕಾರ್ಯದಲ್ಲಿ ಸಹಯೋಗಿಗಳಾಗ್ತಾರೆ, ಅವರಿಗೆ ಯಾವ ಒಂದು ರಿಟರ್ನ್ ಸಿಕ್ಕತ್ತೆ? ಉತ್ತರ ಇದೆ, जो बच्चे अभी बाबा के मददगार बनते हैं उन्हें बाबा ऐसा बना देते हैं जो आधा कल्प कोई की मदद लेने व राय लेने की दरकार ही नहीं रहती. ನೋಡಿ, ಯಾರು ಈ ಸಂಗಮಯದಲ್ಲಿ ಮಕ್ಕಳು ಬಾಬಾರವ್ರಿಗೆ ಸಹಯೋಗಿಗಳಾಗ್ಬಿಡ್ತಾರೆ, ಅವ್ರಿಗೆ ಬಾಬಾ ಅವರು ಈ ರೀತಿ ನಮಗೆ ಮಾಡಿಬಿಡ್ತಾರೆ. ಅರ್ಧ ಕಲ್ಪಕ್ಕೋಸ್ಕರ ಯಾರಿಂದ ನೀವು ಸಹಯೋಗ ಅಥವಾ ಸಲಹೆ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆನೇ ಇರೋದಿಲ್ಲ. ಪರಮಾತ್ಮನ ಕಾರ್ಯದಲ್ಲಿ ಸಹಯೋಗ ಕೊಡೋದ್ರಿಂದ ಎಷ್ಟು ಭಾಗ್ಯ ಇದೆ ಅನ್ನೋದು ತಿಳ್ಕೊಳ್ಳಿ. कितना बड़ा बाप है, कहते हैं बच्चे तुम मेरे मददगार नहीं होते हो हम स्वर्ग की स्थापना कैसे करते. ನೋಡಿ, ಎಷ್ಟು ದೊಡ್ಡ ತಂದೆ ಸಿಕ್ಕಿದ್ದಾರೆ. ಹೇಳ್ತಾರೆ, ನೀವು ನನಗೆ ಸಹಯೋಗಿಗಳಾಗಲಿಲ್ಲ ಅಂದರೆ ನಾನು ಕೂಡ ಸ್ವರ್ಗನ ಹೇಗೆ ಸ್ಥಾಪನೆ ಮಾಡಲಿ? ಅದರಿಂದ ನಾನು ಏನು ಕಾರ್ಯ ಮಾಡಲಿಕ್ಕೆ ಹೊರಟಿದ್ದೀನಿ ಇದರಲ್ಲಿ ನೀವು ಸಹಯೋಗಿಗಳು ಹಾಗೆ. ओम शांति. मीठे मीठे नंबरवार अति मीठे रूहानी बच्चों प्रति रूहानी बाप समझाते. ಮಧುರಾತಿ ಮಧುರ ನಂಬರ್ವಾರ್ ಅತ್ಯಂತ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸ್ತಾ ಇದ್ದಾರೆ. ಕ್ಯೋಂಕಿ ಬಹುತ್ ಬಚ್ಚೆ ಬೇಸಮಜ್ ಬನ್ ಗಯೆ. ಯಾಕೆಂದರೆ ತುಂಬ ಮಕ್ಕಳೇನಾಗ್ಬಿಟ್ಟಿದ್ದೀರಿ, ತಿಳುವಳಿಕೆ ಇಲ್ದಿರೋರು ಆಗ್ಬಿಟ್ಟಿದ್ದೀರಿ. ರಾವಣನೆ ಬಹುತ್ ಬೇಸಮಜ್ ಬನಾ ದಿಯೆ. ರಾವಣ ಏನು ಮಾಡಿಬಿಟ್ಟಿದ್ದಾನೆ? ಸಂಪೂರ್ಣವಾಗಿ ತಿಳುವಳಿಕೆನೇ ಇರೋರ್ನಾಗೆ ಮಾಡಿಬಿಟ್ಟಿದ್ದಾನೆ. ಅಬ್ ಹಮ್ಕೋ ಕಿತ್ನಾ ಸಮಜ್ದಾರ್ ಬನಾತೆ. ಬಾಬಾ ಅವ್ರು ಬಂದು ಎಷ್ಟೊಂದು ತಿಳುವಳಿಕೆ ಉಳ್ಳವ್ರನ್ನಾಗೆ ಮಾಡ್ತಾ ಇದ್ದಾರೆ. तो कोई ICS का इम्तहान पास करते हैं, समझते बहुत बड़ा एग्जाम पास किया. ಯಾರಾದರೂ ICS ಓದ್ತಾರೆ ಅಂದರೆ ತುಂಬ ದೊಡ್ಡ ವಿದ್ಯೆ ಓದ್ಬಿಟ್ಟಿದ್ದೀವಿ ಅಂತ ತಿಳ್ಕೊತಾರೆ. ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತಿದೆ. ಅಂದರೆ ದೇಶಗಳ ಮಧ್ಯೆ ಏನಾದರೂ ಡಿಸ್ಪ್ಯೂಟ್ಸ್ ಆದರೆ ಅದನ್ನೆಲ್ಲ ಸರಿಪಡಿಸೋರು IASಗಿಂತಲೂ ದೊಡ್ಡವರು ಇರ್ತಾರೆ, ಆಫೀಸರ್ಸ್. ಅವ್ರಿಗೆ ಹೇಳ್ತಾರೆ ದೊಡ್ಡ ವಿದ್ಯೆ ಓದಿರೋರು ಅಂತ, ಹೈಯರ್ ಎಜುಕೇಷನ್. ಭಾಳ ದೊಡ್ಡ ಎಕ್ಸಾಮ್ ಪಾಸ್ ಮಾಡಿದ್ದಾರೆ. ಅಭಿ ತೋ ದೇಖೋ ಕಿತ್ನಾ ಬಡಾ ಎಕ್ಸಾಮ್ ಪಾಸ್ ಕರ್ತೆ ಹೋ. ಈಗ ನೀವು ಈಶ್ವರೀಯ ಜ್ಞಾನದಲ್ಲಿ ಎಷ್ಟು ದೊಡ್ಡ ಎಕ್ಸಾಮ್ಸನ್ನು ನೀವು ಪರೀಕ್ಷೆಗಳನ್ನು ಪಾಸ್ ಮಾಡ್ತೀರಾ? ಜರಾ ಸೋಚೋ ಸಹಿ ಪಡನೆ ವಾಲ ಕೌನ್ ಹೈ. ಈಗ ಯೋಚನೆ ಮಾಡಿ, ಸರಿಯಾಗಿ ಓದಿಸೋ ಅಂಥವ್ರು ಯಾರು? ಪಡನೆ ವಾಲ ಕೌನ್ ಹೈ ಯಹ ತೋ ನಿಶ್ಚಯ ಹೈ. ಓದಿಸೋ ಅಂಥವ್ರು ಯಾರು ಅನ್ನೋದು ನಿಮಗೆ ನಿಶ್ಚಯ ಇದೆ. ಹಮ್ ಕಲ್ಪ ಹರ್ 5000 ವರ್ಷ ಕೆ ಬಾದ್ ಬಾಬಾ ಟೀಚರ್ ಸದ್ಗುರು ಸೆ ಫಿರ್ ಮಿಲ್ತೆ ಹಿ ರಹತೆ ಹೈ. ನಾವು ಪ್ರತಿ ಕಲ್ಪದಲ್ಲಿ ಕೂಡ 5000 ವರ್ಷಗಳ ನಂತರ ತಂದೆ, ಶಿಕ್ಷಕ, ಸದ್ಗುರುವಿನಿಂದ ಈ ರೀತಿ ಭೇಟಿ ಆಗ್ತಾ ಇರ್ತೇವೆ. ಸಿರ್ಫ್ ತುಮ್ ಬಚ್ಚೆ ಹಿ ಜಾನ್ತೆ ಹೋ. ಇದನ್ನು ನೀವು ಮಕ್ಕಳೇ ತಿಳ್ಕೊತೀರಾ. ಹಮ್ ಕಿತ್ನೆ ಊಂಚೆತೆ ಊಂಚ ಬಾಬಾ ದ್ವಾರ ಊಂಚ ವರ್ಷ ಪಾತೆ ಹೈ. ಎಷ್ಟು ದೊಡ್ಡ ತಂದೆಯಿಂದ ನಾವು ಎಷ್ಟು ದೊಡ್ಡ ಆಸ್ತಿಯನ್ನು ತೆಗೆದುಕೊಳ್ತೀವಿ. ಟೀಚರ್ ಬಿ ವರ್ಷ ದೇತೇನ ಪಡಾ ಕರ್ಕೆ. ಶಿಕ್ಷಕನು ಕೂಡ ನಮಗೆ ಆಸ್ತಿ ಕೊಡ್ತಾ ಇದ್ದಾರಲ್ಲ ಓದಿಸ್ಬಿಟ್ಟು. तुमको भी पढ़ा करके तुम्हारे लिए नई दुनिया को ही बदल देते हैं. ಮಕ್ಕಳಿಗೆ ಇಷ್ಟೆಲ್ಲ ವಿದ್ಯೆ ಕಲಿಸ್ಬಿಟ್ಟು ಓದಿಸ್ಬಿಟ್ಟು ಮಕ್ಕಳಿಗೋಸ್ಕರ ಹೊಸ ಪ್ರಪಂಚವನ್ನೇ ಮಾಡಿಬಿಡ್ತಾರೆ. ಅಂದರೆ ಜಗತ್ತನ್ನೇ ಹಳೆಯದನ್ನು ಬದಲಾಯಿಸ್ಬಿಡ್ತಾರೆ. ಭಕ್ತಿ ಮಾರ್ಗ ಮೇ ಕಿತ್ನಿ ಮಹಿಮಾ ಗಾತೆ ಹೈ.
ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಹಿಮೆಗಳನ್ನು ಹಾಡ್ತಾರೆ. ತುಮ್ ಉನ್ ದ್ವಾರ ಅಪ್ನಾ ವರ್ಷ ಪಾ ರಹೇ ಹೋ, ನೀವು ಅವ್ರ ಕಡೆಯಿಂದ ದೊಡ್ಡ ಆಸ್ತಿನ ನೀವು ಪಡ್ಕೊತಾ ಇದ್ದೀರಾ. ಯಬಿ ತುಮ್ ಬಚ್ಚೆ ಜಾನ್ತೆ ಹೋ ಪುರಾನಿ ದುನಿಯಾ ಬದಲ್ ರಹಿ ಹೇ, ಇದು ಕೂಡ ನಿಮಗೆ ಗೊತ್ತಿದೆ, ಜಗತ್ತೇನಾಗ್ತಾ ಇದೆ, ಹಳೇದು ಬದಲಾಗ್ತಾ ಇದೆ. ತುಮ್ ಕೇತೆ ಹೋ ಹಮ್ ಸಬ್ ಶಿವ ಬಾಬಾಕ್ಕೆ ಬಚ್ಚೆ, ನೀವು ಹೇಳ್ತೀರಾ ನಾವೆಲ್ಲರೂ ಶಿವ ತಂದೆಗೆ ಮಕ್ಕಳು. ಬಾಬಾ ಕೋ ಭಿ ಆನಾ ಪಡ್ತಾ ಹೈ ಪುರಾನಿ ದುನಿಯಾ ಕೋ ನಯಿ ಬನಾನೆ, ಶಿವ ಬಾಬಾ ಅವರು ಬರಬೇಕಾಗತ್ತೆ ಈ ಜಗತ್ತಿಗೆ ಹೊಸ ಪ್ರಪಂಚ ಮಾಡಲಿಕ್ಕೆ. त्रिमूर्ति के चित्र में भी दिखाते हैं ब्रह्मा द्वारा नई दुनिया की ಸ್ಥಾಪನಾ. ತ್ರಿಮೂರ್ತಿ ಚಿತ್ರದಲ್ಲಿ ಕೂಡ ತೋರಿಸಲಾಗಿದೆ, ಬ್ರಹ್ಮರವ್ರ ಮುಖಾಂತರ ಹೊಸ ಪ್ರಪಂಚದ ಸ್ಥಾಪನಾ ಕಾರ್ಯವನ್ನ ಮಾಡಿಸ್ಬೇಕು. तो जरूर ब्रह्मा मुख ವಂಶಾವಳಿ ಬ್ರಾಹ್ಮಣ ಬ್ರಾಹ್ಮಣಿಯ चाहिए, ಅವಶ್ಯಕವಾಗಿ ಬ್ರಹ್ಮ ಮುಖ ವಂಶಾವಳಿ ಮುಖಾಂತರ ಬ್ರಾಹ್ಮಣ ಬ್ರಾಹ್ಮಣಿಯರು ಬೇಕು. ಬ್ರಹ್ಮ तो नई दुनिया ಸ್ಥಾಪನಾ नहीं करते, ಬ್ರಹ್ಮರವರು ಹೊಸ ಪ್ರಪಂಚನ ಮಾಡಲ್ಲ. रचता तो है ही बाप, कहते हैं मैं आकर युक्ति से पुरानी दुनिया को विनाश कराई नई दुनिया बनाता हूँ. ತಂದೆ ಬಂದು ಹೇಳ್ತಾರೆ, ನಾನೇ ಬಂದ್ಬಿಟ್ಟು ಯುಕ್ತಿಯಿಂದ ಹಳೆ ಜಗತ್ತನ್ನು ವಿನಾಶ ಮಾಡಿಸಿ ಹೊಸ ಪ್ರಪಂಚವನ್ನು ಮಾಡಿಸ್ತೀನಿ. ನೈ ದುನಿಯಾಕೋ ರಹವಾಸಿ ಬಹುತ್ ಥೋಡೆ ಹೋದ, ಹೊಸ ಪ್ರಪಂಚದಲ್ಲಿರೋವಂಥವರು ಬಹಳಷ್ಟು ಕಡಿಮೆ ಇರ್ತಾರೆ, ಅದಕ್ಕೆ ಈ ಜ್ಞಾನಕ್ಕೂ ಕೂಡ ಕಡಿಮೆ ಜನ ಬರ್ತಾರೆ. ಗೌರ್ಮೆಂಟ್ ಕಶಿಶ್ ಕರ್ತಿ रहती है ಜನಸಂಖ್ಯೆ ಕಮ್ ಹೋ, ಸರ್ಕಾರದವರು ಪ್ರಯತ್ನ ಮಾಡ್ತಾ ಇದ್ದಾರೆ ಜನ ಕಮ್ಮಿ ಆಗಬೇಕು, ಜನಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಅವು ಕಮ್ ತೋ ನಹಿ ಹೋಂಗೆ, ಈಗ ಕಡಿಮೆ ಅಂತೂ ಆಗಿಲ್ಲ. ಲಡಾಯಿ ಮೇ ಕರೋಡೋ ಮನುಷ್ಯ ಮರತೆ ಹೇ ಫಿರ್ ಭಿ ಮನುಷ್ಯ ಕಮ್ ತೋಡಿ ಹೋತಿ, ಯುದ್ಧಗಳಾಗ್ತವೆ, ಎಷ್ಟು ಜನ ಸತ್ತೋಗ್ತಾರೆ, ಕೋಟಿ ಕೋಟಿ ಜನ, ಆದ್ರೂ ಕಡಿಮೆ ಆಗಲ್ಲ. ಜನಸಂಖ್ಯೆ ತೋ ಫಿರ್ ಭಿ ಬಡ್ ಜಾತಿ, ಆದರೂ ಜನಸಂಖ್ಯೆ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗಿಬಿಡುತ್ತೆ. ये भी तुम जानते हो तुम्हारी बुद्धि में विश्व के आदि मध्यांत का ज्ञान है, ಈಗ ನಿಮ್ಮ ಬುದ್ಧಿನಲ್ಲಿ ಪ್ರಪಂಚದ ಆದಿ ಮಧ್ಯಾಂತದ ಜ್ಞಾನ ಇದೆ. तुम अपने को स्टूडेंट भी समझते हो, तैरने सीखते हो, ನಿಮ್ಮನ್ನು ನೀವು ಸ್ಟೂಡೆಂಟ್ ಅಂತಾನೂ ತಿಳ್ಕೊಂತೀರಾ, ಇಲ್ಲಿ ಈಜೋದನ್ನು ಕಲಿತೀರಾ. कहते हैं नैया मेरी पार करो, ಬಾಬಾ ಅವ್ರಿಗೆ ನೀವು ಹೇಳ್ತಾ ಬಂದಿದ್ದೀರಿ, ಬಾಬಾ ನಮ್ಮ ಜೀವನ ರೂಪಿ ದೋಣಿಯನ್ನು ಪಾರ್ ಮಾಡು. ಬಹುತ್ ನಾಮಿ ಗ್ರಾಮಿ ಹೋತೆ ಹೇ ತೈರ್ನಾ ಸೀಖ್ತೆ, ತುಂಬ ಪ್ರಸಿದ್ಧರು ಇರ್ತಾರೆ, ಈಜೋದನ್ನು ಕಲಿತಾರೆ. ಅಭಿ ತುಮಾರಾ ತೈರ್ನಾ ದೇಖೋ ಖೈಸಾ ಹೇ, ಏಕದಮ್ ಊಪರ್ ಮೇ ಚಲೆ ಜಾತೆ ಹೋ ಯಹಾ ಫಿರ್ ಆತೆ ಹೋ. ಈಗ ನೋಡಿ ನಿಮ್ಮದು ಎಷ್ಟೊಂದು ಈಜೋದ್ರಿಂದ ಏಕದಮ್ ಮೇಲೆ ಹೊರಟೋಗ್ಬಿಡ್ತೀರಾ, ಮತ್ತೆ ಇಲ್ಲಿ ಸತ್ಯುಗದಲ್ಲಿ ಬರ್ತೀರಾ. यह तो दिखलाते हैं हमने ಮೈಲ್ಸ್ ಕೆ ऊपर में गए, ಅವ್ರು ತಿಳ್ಕೊಂತಾರೆ ನಾವು ಇಷ್ಟು ಮೈಲಿ ದೂರ ಹೋದ್ವಿ, ಇಷ್ಟು ದೂರ ಹೋದ್ವಿ ಅಂತ ಬಿಟ್ಟು. ತುಮ್ ಆತ್ಮ ಹೇ ಕಿತ್ನಿ ಮೈಲ್ಸ್ ऊपर में जाते हो, ನೀವು ಆತ್ಮಗಳು ಎಷ್ಟು ಮೇಲೆ ಮೇಲೆ ಹೋಗ್ತೀರಾ, ಪರಂಧಾಮ ಎಷ್ಟು ದೂರ ಇದೆ. ಮತ್ತು ಸ್ಥೂಲ ವಸ್ತು ಹೇ ಕಿಸ್ಕಿ ಗಿಂತಿ ಕರ್ತೆ, ಅವರು ಸ್ಥೂಲ ವಸ್ತುಗಳ ಮುಖಾಂತರ ಇದು ಕೌಂಟ್ ಮಾಡ್ತಾರೆ, ಅದರದ್ದು ಎಷ್ಟು ಮೈಲಿ ಹೋಗಿದ್ದೀವಿ ಅಂತ ಎಲ್ಲ ಕೌಂಟ್ ಆಗುತ್ತೆ. ತುಮಾರ ತೋ ಅನ್ಗಿನಿತ್ ಹೈ, ನಿಮ್ಮದು ಕೌಂಟ್ಲೆಸ್, ನಿಮ್ದಂಥ ಮಿಷನರಿನಿಂದ ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಪರಂಧಾಮ ಎಷ್ಟು ದೂರ ಇದೆ. ತುಮ್ ಜಾನ್ತೆ ಹೋ ಆತ್ಮಯ ऊपर अपने घर चले जाएंगे, ನಿಮಗೆ ಗೊತ್ತಿದೆ ನಾವೆಲ್ಲ ಮೇಲ್ಗಡೆ ನಮ್ಮ ಮನೆಗೆ ಹೊರಟೋಗ್ತೀವಿ. ಜಹಾ ಸೂರ್ಯ ಚಾಂದ್ ಆದಿ ಹೋತಿ ನಹಿ, ಅಲ್ಲಿ ಸೂರ್ಯ ಚಂದ್ರರೇ ಇಲ್ಲ, ಪರಂಧಾಮ ಅಷ್ಟು ದೂರ ಇದೆ. ತುಮಕೋ ಖುಷಿ ಹೇ ಯಾ ಹಮಾರ ಘರ್ ಹೇ, ಮನೆ ನಮ್ಮದು ಪರಂಧಾಮ ಮನೆ ಆಗಿದೆ. ಹಮ್ ವಹಾಕೆ ರಹನೆ ವಾಲೆ, ನಾವು ಪರಂಧಾಮದಲ್ಲಿ ಇರ್ತಕ್ಕಂಥವ್ರು. ಮನುಷ್ಯ ಭಕ್ತಿ ಕರ್ತೆ ಹೇ ಪುರುಷಾರ್ಥ ಕರ್ತೆ ಮುಕ್ತಿಧಾಮ ಮೇ ಜಾನೆ ಕೆ ಲಿಯೆ, ಜನರು ಭಕ್ತಿ ಇದೆಲ್ಲ ಮಾಡ್ತಾರೆ, ಪುರುಷಾರ್ಥನೂ ಮಾಡ್ತಿರ್ತಾರೆ ಮುಕ್ತಿಧಾಮದಲ್ಲಿ ಹೋಗ್ಲಿಕ್ಕೆ. ಪರಂತು ಕೋಯಿ ಜಾ ನಹಿ ಸಕ್ತೆ, ಆದರೆ ಯಾರು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮುಕ್ತಿಧಾಮ ಮೇ ಭಗವಾನ್ ಸೆ ಮಿಲ್ನೆ ಕಿ ಕೋಶಿಶ್ ಕರ್ತೆ ಹೇ, ಮುಕ್ತಿಧಾಮದಲ್ಲಿ ಹೋಗ್ಲಿಕ್ಕೆ ಭಗವಂತನ ಜೊತೆಯಲ್ಲಿ ಭೇಟಿ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ. ಅನೇಕ ಪ್ರಕಾರಕ್ಕೆ ಯತ್ನ ಕರ್ತಿರತ್ತೆ, ಅನೇಕ ಪ್ರಕಾರದಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಕೊಯ್ ಕತೆ ಹೇ ಹಮ್ ಜ್ಯೋತಿ ಜ್ಯೋತಿ ಮೇ ಸಮಾಜಾಯ, ಕೆಲವರು ಹೇಳ್ತಾರೆ ನಾವು ಆತ್ಮ ಹೋಗ್ಬಿಟ್ಟು ಜ್ಯೋತಿನಲ್ಲಿ ಐಕ್ಯ ಆಗೋಗ್ಬಿಡ್ತೀವಿ. ಕೊಯ್ ಕತೆ ಹೇ ಮುಕ್ತಿಧಾಮ ಮೇ ಜಾಯ, ಕೆಲವರು ಹೇಳ್ತಾರೆ ನಾವು ಮುಕ್ತಿಧಾಮಕ್ಕೆ ಹೋಗ್ತೀವಿ. ಮುಕ್ತಿಧಾಮ ಕಾ ಕಿಸ್ಕೋ ಪತಾ ನಹಿ, ಮುಕ್ತಿಧಾಮದ ಬಗ್ಗೆ ಯಾರಿಗೋ ಪರಿಚಯನೇ ಇಲ್ಲ. ತುಮ್ ಬಚ್ಚೆ ಜಾನ್ತೆ ಹೋ ಬಾಬಾ ಆಯಾ ಹುವಾ ಹೈ ಅಪ್ನೆ ಘರ್ ಮೇ ಲೇ ಜಾಯೆಂಗೆ,
ನೀವು ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಿ, ಶಿವಬಾಬಾ ಅವರು ನಮ್ಮನೆಗೆ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಾರೆ. ಮೀಟೆ ಮೀಟೆ ಬಾಬಾ ಆಯಾ ಹುವಾ ಹೇ ಹಮ್ಕೋ ಗರ್ ಲೇ ಜಾನೆ. ಮಧುರಾತಿ ಮಧುರ ತಂದೆ ಬಂದಿರೋದು ನಮ್ಮನ್ನು ಏನು ಮಾಡಲಿಕ್ಕೋಸ್ಕರ, ಮಧುರಾತಿ ಮಧುರ ಮನೆಗೆ ಕರ್ಕೊಂಡೋಗ್ಲಿಕ್ಕೆ, ಯೋಗ್ಯರನ್ನಾಗಿ ಮಾಡಲಿಕ್ಕೆ. ಜಿಸ್ಕೆ ಲಿಯೆ ಆಧಾ ಕಲ್ ಪುರುಷಾರ್ಥ ಕರ್ತೆ ಬಿ ಬನ್ ನಹೀ ಸಕೆ. ಅದಕ್ಕೋಸ್ಕರ ಅರ್ಧ ಕಲ್ಪದಿಂದ ಪುರುಷಾರ್ಥ ಮಾಡಿದ್ರೂ ಆಗಲಿಲ್ಲ. ದ್ವಾಪರದಿಂದ ಎಷ್ಟು ಮಾಡಿರ್ತಾರೆ ಮುಕ್ತಿ ಪಡಿಬೇಕು ಅಂತ, ಆದರೆ ಯಾರ ಕೈಲಿ ಆಗಲಿಲ್ವಲ್ಲ. ಶಿವಬಾಬಾ ಬರಬೇಕು, ಮುಕ್ತಿದಾರಿ ತೋರಿಸ್ಬೇಕು, ಮುಕ್ತಿಧಾಮ ಕರ್ಕೊಂಡೋಗ್ಬೇಕು, ಆತ್ಮಗಳಲ್ಲಿ ಪವರ್ ತುಂಬಬೇಕು. ಈ ಡ್ಯೂಟಿ ಯಾರ ಕೈಲಿ ಇಲ್ಲ. ನಾ कोई ज्योति में ज्योति समा सकते हैं, ना मुक्तिधाम में जा सकते हैं, ना मोक्ष को पा सकते. ಯಾರು ಹೋಗಿ ಆತ್ಮ ಪರಮಾತ್ಮನಲ್ಲಿ ಐಕ್ಯನೂ ಆಗೋದಿಲ್ಲ, ಮೋಕ್ಷನೂ ಪಡ್ಕೊಳಕ್ಕಾಗಲ್ಲ, ಏನೂ ಮಾಡ್ಲಿಕ್ಕಾಗೋದಿಲ್ಲ ಅಂತ. ಜೋ ಕುಚ್ ಪುರುಷಾರ್ಥ ಕಿಯಾ ವಾ ವ್ಯರ್ಥ. ಏನೆಲ್ಲ ಪುರುಷಾರ್ಥ ಮಾಡಿದ್ದಾರೆ ಅದೆಲ್ಲ ವೇಸ್ಟ್ ಆಗಿದೆ. ಅಭಿ ತುಮ್ ಬ್ರಾಹ್ಮಣ ಕುಲಭೂಷಣೋ ಕಾ ಪುರುಷಾರ್ಥ ಸತ್ಯ ಸಿದ್ಧ ಹೋತಾ ಹೈ. ಈಗ ನಿಮ್ಮದು ಬ್ರಾಹ್ಮಣ ಕುಲಭೂಷಣರದು ಪುರುಷಾರ್ಥ ಅನ್ನೋದು ಸತ್ಯ ಸಿದ್ಧ ಆಗತ್ತೆ. खेल कैसे बना हुआ है तुमको अभी आस्तिक कहा जाता है. ಇದು ಯಾವ ಥರ ಆಟ ಮಾಡಲ್ಪಟ್ಟಿದೆ, ಇದು ಯಾವ ಥರ ಆಸ್ತಿಕರು ಅಂತ ಇವ್ರಿಗೆ ಹೇಳಲಾಗುತ್ತೆ. ಬಾಬಾಕೋ ಅಚ್ಚಿ ರೀತಿ ತುಮ್ ಜಾನ್ತೆ ಹೋ. ತಂದೆಯನ್ನು ಚೆನ್ನಾಗಿ ನೀವು ತಿಳ್ಕೊಂಡಿದ್ದೀರಿ. ಅವ್ರ ಬಾಪ ದ್ವಾರ ಸೃಷ್ಟಿ ಚಕ್ರಕ್ಕೋ ಬಿ ಜಾನ ಹೇ. ಈಗ ನೀವು ತಂದೆ ಮುಖಾಂತರ ಸೃಷ್ಟಿ ಚಕ್ರವನ್ನು ತಿಳ್ಕೊಂಡ್ರಿ. ಬಾಬಾ ಕೇತೆ ಮುಕ್ತಿ ಜೀವನ್ ಮುಕ್ತಿ ಕಾ ಜ್ಞಾನ ಕೋಯಿ ಮೇ ಹೈ ನಹಿ. ಮುಕ್ತಿ ಜ್ಞಾನ, ಜೀವನ್ ಮುಕ್ತಿ ಜ್ಞಾನ ಬೇರೆ ಯಾರಲ್ಲೂ ಇಲ್ಲ. ದೇವತಾओं में भी नहीं है. ದೇವಾನ್ ದೇವತೆಗಳಲ್ಲಿ ಕೂಡ ಈ ಜ್ಞಾನ ಇಲ್ಲ. ಬಾಬಾಕೋ ಕೋಯಿ ನಹಿ ಜಾನ್ತೆ ಕಿಸ್ಕೋ ಲೇ ಕೈಸೆ ಜಾಯೆಂಗೆ. ತಂದೆಯನ್ನು ಯಾರು ತಿಳ್ಕೊಂಡೇ ಇಲ್ಲ ಅಂದರೆ ಯಾರನ್ನಾದ್ರೂ ಹೆಂಗೆ ಕರ್ಕೊಂಡು ಹೋಗ್ತಾರೆ. ಜನರು ಕಿತ್ನೆ ಡೇರ್ ಗುರು ಲೋಗ್, ಎಷ್ಟೊಂದು ಜನ ಗುರು ಜನರಿದ್ದಾರೆ. ಕಿತ್ನೆ ಉನಕ ಫಾಲೋಯರ್ಸ್ ಬಂತೆ, ಎಷ್ಟೊಂದು ಜನ ಅವ್ರಿಗೆ ಅನುಯಾಯಿಗಳು ಆಗ್ತಾರೆ. सच्चा सच्चा सद्गुरु शिव बाबा है, उनको ही ಚರಣ ಹೈ ನಹಿ. ಸತ್ಯವಾಗಿರ್ತಕ್ಕಂಥ ಶಿವ ಬಾಬಾ ಸದ್ಗುರು, ಅವ್ರಿಗೆ ಪಾದಗಳು ಇಲ್ಲ. वो कहते हमको भी तो चरण है ही नहीं, मैं कैसे अपने को पूजा आदि ಭಾವ. ನೋಡಿ, ಶಿವ ಬಾಬಾ ಖುದ್ದು ಹೇಳ್ತಾರೆ, ನನಗೆ ಕಾಲುಗಳೇ ಇಲ್ಲ, ನನಗೆ ನನ್ನ ಪಾದ ಪೂಜೆ ಇದೆಲ್ಲ ಹೆಂಗೆ ಮಾಡಿಸ್ಕೊಳ್ಳಿ ಯಾರ ಹತ್ರ ಆದರೂ. ಮೈ कैसे अपने को पूजा भाव. बच्चे विश्व के मालिक बनते हैं, उनसे थोड़ी पूजवाऊंगा. ನೀವು ಮಕ್ಕಳು ಸತ್ಯುಗದಲ್ಲಿ ಹೋಗಿ ವಿಶ್ವಕ್ಕೆ ಮಾಲೀಕರಾಗ್ತೀರಾ ಅಂದರೆ ನಾನು ನಿಮ್ಮ ಹತ್ರ ಪಾದ ಪೂಜೆ ಹೆಂಗೆ ಮಾಡಿಸ್ಕೊಳ್ಳಿ. ಭಕ್ತಿ ಮಾರ್ಗ ಮೇ ಬಚ್ಚೋ ಬಾಪ್ ಕಾ ಭಾವ ಪಡುತ್ತೆ. ಭಕ್ತಿ ಮಾರ್ಗದಲ್ಲಿ ತಂದೆಗೆ ಮಕ್ಕಳು ಕಾಲಿಗೆ ಬೀಳ್ತಾರೆ. ವಾಸ್ತವ ಮೇ ತೋ ಬಾಪ್ ಕಿ ಪ್ರಾಪರ್ಟಿಗೆ ಮಾಲೀಕ್ ಬಚ್ಚೆ. ಹೇಳ್ಬೇಕಂದ್ರೆ ವಾಸ್ತವದಲ್ಲಿ ತಂದೆ ಆಸ್ತಿಗೆ ಮಕ್ಕಳು ಅಧಿಕಾರಿಗಳು. परंतु नम्रता दिखलाते हैं छोटे बच्चे आदि सब जाकर भाव पड़ते. ಆದರೆ ನಮ್ರತೆಯನ್ನು ತೋರಿಸ್ತಾರೆ ಸಣ್ಣ ಮಕ್ಕಳು. ಎಲ್ಲರೂ ಹೋಗ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಯಹಾ ಬಾಬಾ ಕೇತೆ ತುಮಕೋ ಭಾವ ಪಡ್ನೆ ಸೆ ಚುಡಾ ದೇತಾ. ಶಿವ ಬಾಬಾ ಹೇಳ್ತಾರೆ, ನಾನು ಬಂದು ನಿಮ್ಮನ್ನ ಕಾಲುಗಳಿಗೆ ನಮಸ್ಕಾರ ಮಾಡೋದ್ರಿಂದ ಬಿಡಿಸ್ತಾ ಇದ್ದೀನಿ. कितना बड़ा बाप है, कहते हैं तुम बच्चे मेरे मददगार हो. ಶಿವಬಾಬಾ ಎಷ್ಟು ದೊಡ್ಡ ತಂದೆ ಇದ್ದಾರೆ. ತಂದೆ ಹೇಳ್ತಾರೆ, ನೀವು ಎಷ್ಟು ನನಗೆ ಸಹಯೋಗಿಗಳು ಆಗ್ತೀರಾ. ತುಮ್ ಮದದ್ಗಾರ್ ನಹಿ ಹೋತೆ ತೋ ಸ್ವರ್ಗ ಕಿ ಸ್ಥಾಪನಾ ಮೈ ಕೈಸೆ ಕರು. ನೀವೇ ನನಗೆ ಸಹಯೋಗ ಕೊಡಲಿಲ್ಲ ಅಂದರೆ ನಾನು ಸ್ವರ್ಗ ಹೆಂಗೆ ಸ್ಥಾಪನೆ ಮಾಡಲಿ. ಬಾಬಾ ಸಮझाते बच्चे अभी तुम मददगार बनो, फिर तुमको ऐसा बनाते हैं जो कोई की मदद लेने की दरकार ही नहीं रहेगा. ಈಗ ನೀವು ಮಕ್ಕಳಿಗೆ ನಾನು ಈ ರೀತಿ ಸಹಯೋಗಿಗಳನ್ನಾಗಿ ಮಾಡ್ತೀನಿ, ಮತ್ತೆ ನೀವು ಯಾರ ಹತ್ರ ಸಹಯೋಗ ತೆಗೆದುಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ ಅಂತಾರೆ. ತುಮಕೋ ಕೋಯಿ ರಾಯ್ ಕಿ ಭಿ ದರ್ಕಾರ ನಹಿ रहेगा. ನೀವು ಯಾರ ಹತ್ರ ಸಲಹೆ ಸೂಚನೆಗಳು ತಗೊಳ್ಳೋ ಅಗತ್ಯನೂ ಇರೋದಿಲ್ಲ. ಯಹಾ ಬಾಬಾ ಬಚ್ಚೋಂ ಕಿ ಮದದ್ ಲೇ ರಹಿ. ಇಲ್ಲಿ ತಂದೆ ಬಂದು ಮಕ್ಕಳಿಂದ ಏನು ತಗೊತಾ ಇದ್ದಾರೆ, ಸಹಯೋಗ ತಗೊತಾ ಇದ್ದಾರೆ. ತೋ ಕೇತೆ ಬಚ್ಚೆ ಅವ ಚೀಚಿ ಮತ್ ಬನು. ಈಗ ತಂದೆ ಹೇಳ್ತಾರೆ, ಕೊಳಕಾಗಬೇಡಿ, ಮಾಯ ಆಸೆ ಹಾರ್ ನಹಿ ಕಾವು. ಮಾಯಿಂದ ಸೋಲೋಗ್ಬೇಡಿ. ನಹಿ ತೋ ನಾಮ್ ಬದ್ನಾಮ್ ಕರ್ ದೇತೆ. ಇಲ್ಲಾಂದ್ರೆ ನೀವು ಹೆಸರು ಕೆಡಿಸ್ತೀರಾ. ಬಾಕ್ಸಿಂಗ್ ಹೋತಿ ಹೇ, ಉಸ್ಮೆ ಜಬ್ ಕೋಯಿ ಜೀತೆ ಹೇ ತೋ ವಾಹ್ ವಾಹ್ ಹೋ ಜಾತೆ. ಮಲ್ಲ ಯುದ್ಧ ನಡೆಯುತ್ತೆ, ಅದರಲ್ಲಿ ಕುಸ್ತಿ ಎಲ್ಲ ಆದಾಗ ಯಾರಾದರೂ ಗೆಲ್ತಾರೆ ಅಂದರೆ ಖುಷಿಯಾಗಿ ಹೋಗ್ಬಿಡ್ತಾರೆ, ವಾಹ್ ವಾಹ್ ಅಂತಾರೆ.
ಹಾರ್ ಕಾನೆ ವಾಲಂಕ ಮೂವ್ ಪೀಲ ಹೋ ಜಾತ್. ಮಲ್ಲಯುದ್ಧದಲ್ಲಿ ಸೋತೋಗಿರೋವಂಥವ್ರ ಮುಖ ಬಾಡಿ ಹೋಗ್ಬಿಡುತ್ತೆ. ಯಹಾ ಹಾರ್ ಕಾನೆ ವಾಲಂಕೋ ಕಹಾ ಜಾತ ಹೈ ಕಾಲಾ ಮುಹ ಕರ್ ಲಿಯಾ. ಈ ಜ್ಞಾನ ಮಾರ್ಗದಲ್ಲಿ ಸೋತು ಹೋಗುವಂಥವ್ರಿಗೆ ಮುಖ ಕಪ್ಪಗೆ ಮಾಡಿಕೊಂಡ್ರು ಅಂತಾರೆ. ಆಯೇ ಹೇ ಗೋರಾ ಬನ್ನೆ ಕೆ ಲಿಯೆ ಫಿರ್ ಕ್ಯಾ ದೇತೆ ಹೇ ಕಾ ದೇತೆ. ಬಂದಿರೋದು ಏನಕ್ಕೆ ಸುಂದರರಾಗ್ಲಿಕ್ಕೋಸ್ಕರ, ಮತ್ತೇನಾಗ್ಬಿಡ್ತಾರೆ ಕೀ ಕಮಾಯಿ ಸರ ಚಿಟ್ ಹೋ ಜಾತ್. ಮಾಡ್ಕೊಂಡಿರೋ ಪುಣ್ಯ ಎಲ್ಲ ಹೊರಟೋಗ್ಬಿಡುತ್ತೆ. ಫಿರ್ ನಯೇ ಸಿರ್ ಶುರು ಕರ್ನಾ ಪಡೆ. ಕಳ್ಕೊಂಡ್ಬಿಟ್ರೆ ಮತ್ತೆ ಹೊಸದಾಗಿ ಎಲ್ಲ ಪುಣ್ಯ ಮಾಡಬೇಕು. ಬಾಬಾಕ್ಕೆ ಮದದ್ಗಾರ್ ಬಂದ್ ಫಿರ್ ಹಾರ್ ಕಾಯೆ ನಾಮ್ ಬದ್ನಾಮ್ ಕರ್ ದೇತೆ ಹೇ. ಅನೇಕರು ಬಾಬಾ ಅವ್ರ ಕಾರ್ಯದಲ್ಲಿ ಸಹಯೋಗಿಗಳು ಆಗ್ತಾರೆ, ಮತ್ತೆ ಏನು ಮಾಡ್ತಾರೆ, ಸೋತೋಗ್ಬಿಟ್ಟು ಹೆಸರು ಕೆಡಿಸ್ತಾರೆ. ದೋ ಪಾರ್ಟಿ ಹೇ, ಎರಡು ಥರ ಪಾರ್ಟಿ. ಏಕ ಮಾಯಾಕ ಮುರಿದ್, ಏಕ ಈಶ್ವರ್ಗೆ ಮುರಿದ್. ಒಂದು ಕಡೆ ಮಾಯೆಗೆ ವಶವಾಗಿರೋ, ಇನ್ನೊಂದು ಕಡೆ ಈಶ್ವರನಿಗೆ ಕಡೆ ಇರೋರು. ತುಮ್ ಬಚ್ಚೋಂಕೋ ಪ್ಯಾರ್ ಕರ್ತೆ ಹೋ. ನೀವು ಮಕ್ಕಳು ತಂದೆಯನ್ನು ಪ್ರೀತಿ ಮಾಡ್ತೀರಾ. ಗಾಯನ್ ಬಿ ಹೇ ವಿನಾಶ ಕಾಲಿ ವಿಪರೀತ ಬುದ್ಧಿ. ಗಾಯನ ಏನಿದೆ, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂತ ಗಾಯನ ಇದೆ. ತುಮಾರ ಪ್ರೀತ್ ಬುದ್ಧಿ, ನಿಮ್ಮದು ಪ್ರೀತಿ ಬುದ್ಧಿ. ತೋ ತುಮ್ಕೋ ನಾಮ್ ಬದನಾಮ್ ತೋಡಿ ಕರ್ನಾ ಹೇ. ನೀವು ಹೆಸರನ್ನು ಕೆಡಿಸ್ಬೇಕಾ? ಇಲ್ಲ. ತುಮ್ ಪ್ರೀತ್ ಬುದ್ಧಿ ಫಿರ್ ಮಾಯಾ ಸೆ ಹಾರ್ ನಹಿ. ಹಾರ್ ಕ್ಯೂ ಕಾತೆ ಹೋ. ನೀವು ತಂದೆ ಜೊತೆಯಲ್ಲಿ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೀರಿ, ಮಾಯೆಯಿಂದ ಯಾಕೆ ಸೋತೋಗ್ತೀರಾ? ಹಾರನೇ ವಾಲಂಕೋ ದುಃಖ ಹೋತಾ ಹೈ. ಸೋತೋಗೋವಂಥವ್ರಿಗೆ ಏನಾಗುತ್ತೆ, ದುಃಖ ಆಗುತ್ತೆ. ಜೀತನೇ ವಾಲಂಕೋ ತಾಲಿ ಬಜಾತೆ ಹೇ ವಾಹ್ ವಾಹ್ ಕರ್ತೆ ಹೇ. ಗೆಲ್ಲುವಂಥವ್ರಿಗೆ ಚಪ್ಪಾಳೆ ತಟ್ಟಬೇಕಾಗತ್ತೆ, ವಾಹ್ ವಾಹ್ ಅಂತ ಹೇಳ್ತಾರೆ. ತುಮ್ ಬಚ್ಚೆ ಸಮಜ್ತೆ ಹೋ ಹಮ್ ತೋ ಬಲವಾನ್ ಪಹಲ್ವಾನ್ ಹೇ. ನೀವು ತಿಳ್ಕೊತೀರ ನಾವು ಪೈಲ್ವಾನ್ಗಳು, ಗಟ್ಟಿಗರು. ಅಬ್ ಮಾಯಾಕೋ ಜೀತನ ಜರೂರಿ ಹೇ. ಈಗ ಮಾಯನ್ನು ಗೆಲ್ಲುವಂಥದ್ದು ಅವಶ್ಯಕತೆ ಇದೆ. ಬಾಬಾ ಕೇತೆ ದೇಹ ಸಹಿತ ಜೋ ಕುಚ್ ದೇಖ್ತೆ ಹೋ ಇನ್ ಸಬ್ಕೋ ಭೂಲ್ ಜಾओ. ಶರೀರನ್ನು ಮರೀರಿ, ಶರೀರ ಸಹಿತ ಏನೆಲ್ಲ ನೋಡ್ತಾ ಇದ್ರಿ ಎಲ್ಲ ಮರೀರಿ. ಉನ್ ಸಬ್ಕೋ ಭೂಲ್ ಜಾओ, ಮಾಮ್ ಏಕಂ ಯಾದ್ ಕರೋ. ಮಾಯಾನೆ ತುಮಕೋ ತಮೋ ಪ್ರಧಾನ್ ಬನಾ ದಿಯಾ. ಮಾಯ ಏನು ಮಾಡಿಬಿಟ್ಟಿದೆ, ನಿಮ್ಮನ್ನು ತಮೋ ಪ್ರಧಾನರನ್ನಾಗಿ ಮಾಡಿಬಿಟ್ಟಿದೆ. ಆ ಫಿರ್ ಸತೋ ಪ್ರಧಾನ್ ಬನನಾ ಹೇ. ಈಗ ಮತ್ತೆ ಸತೋ ಪ್ರಧಾನರಾಗಬೇಕು. ಮಾಯಾ ಜೀತ್ ಜಗತ್ ಜೀತ್ ಬನನಾ ಹೇ. ಮಾಯನ್ನು ಗೆದ್ದು ಜಗತ್ತನ್ನೇ ಗೆಲ್ಲಬೇಕು. ಯಹ ಹಾರ್ ಅವ್ರ ಜೀತ್ ಸುಖ ದುಃಖ ಖೇಲ್. ಇದು ಸೋಲು ಗೆಲುವಿನ ಆಟ, ಸುಖ ದುಃಖದ ಆಟ. ರಾವಣ ರಾಜ ಮೇ ಹಾರೆ ಕಾತೇನ. ರಾವಣ ರಾಜ್ಯದಲ್ಲಿ ಸೋತು ಹೋಗ್ತಾರಲ್ಲ, अब बाबा फिर वर्थ पाउंड बनाते हैं. बाबा ने समझाया एक शिव बाबा की जयंती ही ವರ್ತ್ ಪೌಂಡ್ ಹೇ. ಈಗ ತಂದೆ ತಿಳಿಸ್ತಾರೆ, ಒಂದು ಶಿವಬಾಬಾ ಅವರ ಜಯಂತಿನೇ ಏನಾಗಿದೆ, ವ್ಯಾಲ್ಯೂಬಲ್ ಆಗಿದೆ. ಅವ್ ತುಮ್ ಬಚ್ಚೋಂಕೋ ಐಸಾ ಲಕ್ಷ್ಮೀನಾರಾಯಣ್ ಬನ್ನ ಹೇ. ಈಗ ತಾವು ಮಕ್ಕಳು ಈ ರೀತಿ ಲಕ್ಷ್ಮೀನಾರಾಯಣರಾಗಬೇಕಾಗಿದೆ. ವಹಾ ಪರ್ ಘರ್ ಘರ್ ಮೇ ದೀಪಾವಳಿ ಇರುತ್ತೆ. ಸತ್ಯುಗದಲ್ಲಿ ಮನೆ ಮನೆಯಲ್ಲೂ ಏನಿರುತ್ತೆ, ದೀಪಾವಳಿ ಇರುತ್ತೆ. ಸಬ್ಕಿ ಜ್ಯೋತಿ ಜಗಜಾತಿ. ಸತ್ಯುಗದಲ್ಲಿ ಎಲ್ಲರ ಮನೆಯಲ್ಲೇ ದೀಪಾವಳಿ ಇರುತ್ತೆ. ಎಲ್ಲರ ಆತ್ಮಜ್ಯೋತಿಗಳು ಬೆಳಗ್ತಾ ಇರ್ತವೆ. ಮೇನ್ ಪವರ್ ಸೆ ಜ್ಯೋತಿ ಜಗತಿ ಹೇ. ಮೇನ್ ಪವರ್ನಿಂದ ಆತ್ಮಜ್ಯೋತಿ ಚೆನ್ನಾಗಿ ಬೆಳಗುತ್ತೆ. ಬಾಬಾ ಕಿತ್ನಾ ಸಹಜ ರೀತಿ ಬೈಟ್ ಸಮಜಾತ್. ಎಷ್ಟೊಂದು ಸರಳವಾದ ರೀತಿಯಲ್ಲಿ ತಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. ಬಾಬಾ ಕೆ ಸಿವಾಯ್ ಮೀಟಿ ಮೀಟಿ ಲಾಡ್ಲೆ ಸಿಕ್ಲದೆ ಬಚ್ಚೆ ಕೌನ್ ಕಹೆಂಗೆ. ಶಿವಬಾಬಾ ಬಿಟ್ಟು ಬೇರೆ ಯಾರಾದರೂ ಮಧುರ ಮಧುರ ಮಕ್ಕಳೇ ಅಂತ, ಬಹಳ ಕಾಲದಿಂದ ಆಗಲಿ ಹೋಗಿರೋ ಮಕ್ಕಳೇ ಅಂತ ಯಾರು ಹೇಳೋಕ್ಕಾಗತ್ತೆ. ರೂಹಾನಿ ಬಾಪ್ ಹಿ ಕೇತೆ ಏ ಮೇರೆ ಮೀಟೆ ಲಾಡ್ಲೆ ಬಚ್ಚೆ. ಆತ್ಮಿಕ ತಂದೆನೇ ಹೇಳಲಿಕ್ಕೆ ಸಾಧ್ಯ, ಏ ಮಧುರ ಮುದ್ದಾದ ಮಕ್ಕಳೇ, ತುಮ್ ಆಧಾ ಕಲ್ಪ ಸೆ ಭಕ್ತಿ ಕರ್ತೆ ಆಯೆ ಹೋ. ನೀವು ಅರ್ಧ ಕಲ್ಪದಿಂದ ಏನು ಮಾಡ್ತಾ ಬಂದಿದ್ದೀರಿ, ಭಕ್ತಿ ಮಾಡ್ತಾ ಬಂದಿದ್ದೀರಿ. ವಾಪಸ್ ಏಕ್ ಬಿ ಜಾನೆ, ಒಬ್ಬರು ಪರಂಧಾಮಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಬಾಬಾ ಹಿ ಆಕರ್ ಸಬ್ಕೋ ಲೇ ಜಾತೆ. ಶಿವಬಾಬಾನೇ ಬಂದು ಎಲ್ಲರನ್ನೂ ಪರಂಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ತುಮ್ ಸಂಗಮ ಯುಗ ಪರ್ ಅಚ್ಚಿ ರೀತಿ ಸಮಜಾ ಸಕ್ತೆ ಹೋ. ಸಂಗಮ ಯುಗದಲ್ಲಿ ನೀವು ಚೆನ್ನಾಗಿ ತಿಳಿಸ್ಬೋದು. ಬಾಬಾ ಕೇಸೆ ಆಕರ್ ಸಬ್ ಆತ್ಮಕ್ಕೂ ಲೇ ಜಾತೆ. ಸಂಗಮ ಯುಗದಲ್ಲಿ ತಂದೆ ಬಂದು ಯಾವ ಥರ ಆತ್ಮಗಳನ್ನು ಪರಂಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ದುನಿಯಾ ಮೇ ಇಸ್ ಬೇಹದ್ ಕಾ ನಾಟಕ ಕಾ ಕೋಯಿ ಕೋ ಪತಾ ನಹಿ. ಪ್ರಪಂಚದಲ್ಲಿ ಬೃಹತ್ ನಾಟಕದ ಬಗ್ಗೆ ಯಾರಿಗೋ ಗೊತ್ತೇ ಇಲ್ಲ. ಯ ಬೇಹದ್ ಕಾ ಡ್ರಾಮಾ ಹೇ, ಯಹ ಬಿ ತುಮ್ ಸಮಸ್ತೆ. ಇದು ಬೇಹದ್ದಿನ ನಾಟಕ, ಇದನ್ನು ನೀವು ತಿಳ್ಕೊಂಡಿದ್ದೀರಿ. और कोई क्या ना सके अगर बोलो बेहद का ड्रामा है, फिर ड्रामा का वर्णन कैसे करेंगे. ಮತ್ತೆ ನೀವು ಹೇಳಿ, ಬೇಹದ್ದಿನ ಡ್ರಾಮಾದಲ್ಲಿ
ವರ್ಣನೆ ಹೇಗೆ ಮಾಡಲಿಕ್ಕಾಗತ್ತೆ? ಯಹಾ ತುಮ್ 84 ಜನ್ಮ ಕಾ ಚಕ್ರ ಕೋ ಜಾನ್ತೆ ಹೋ. ಈಗ ನೀವು 84 ಜನ್ಮಗಳ ಚಕ್ರವನ್ನು ತಿಳ್ಕೊಂಡಿದ್ದೀರಿ. ತುಮ್ ಬಚ್ಚೋನೆ ಜಾನಾ ಹೇ ತುಮ್ಕೋ ಯಾದ್ ಕರ್ನಾ ಹೇ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ನೀವು ನೆನಪನ್ನು ಮಾಡಬೇಕು. ಬಾಬಾ ಕಿತ್ನ ಸಹಜ ಬದಲಾದ. ಬಾಬಾ ಅವ್ರು ಎಷ್ಟೊಂದು ಈಸಿಯಾಗಿ ಟಾಪಿಕ್ಸ್ ತಿಳಿಸ್ತಾ ಇದ್ದಾರೆ. ಭಕ್ತಿ ಮಾರ್ಗ में तुम कितना धक्के खाते हो, तुम कितना दूर स्नान करने जाते हो. ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಕಷ್ಟ ಪಡ್ತೀರಾ, ಸ್ನಾನ ಮಾಡಲಿಕ್ಕೆ ಎಷ್ಟೆಷ್ಟು ದೂರ ದೂರ ಹೋಗ್ತೀರಾ. ಏಕ್ ಲೋಕ್ ಹೈ कहते हैं इसमें डुबकी लगाने से ಪರಿಯ ಬನ್ ಜಾತೆ. ಒಂದು ಲೇಕ್ ಇದೆ, ಸರೋವರ, ಅದರಲ್ಲಿ ಮುಳುಗಾಕ್ ಬಂದರೆ ದೇವತೆ ಆಗ್ಬಿಡ್ತಾರೆ ಅಂತ ಗಾಯನ ಇದೆ. ಅಭಿ ತುಮ್ ಜ್ಞಾನ ಸಾಗರ್ ಮೇ ಡುಬ್ಕಿ ಮಾರ್ ಪರಿಯಾದೆ ಬನ್ ಜಾತೆ ಹೋ. ಈಗ ಜ್ಞಾನ ಸಾಗರದಲ್ಲಿ ನೀವು ಮುಳುಗಿ ಹೋಗ್ಬಿಟ್ಟು ದೇವತೆಗಳು, ಸೂಕ್ಷ್ಮ ದೇವತೆಗಳು ಆಗ್ತೀರಾ. ಕೊಯ್ ಅಚ್ಚಾ ಫ್ಯಾಷನ್ ಕರ್ತೆ ಕೇತೆ ಎತ್ತೋ ಜೈಸಾ ಪರಿ ಬನ್ ಗೈ. ಯಾರಾದರೂ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ರೆ ಇವರು ದೇವಿ ಆಗ್ಬಿಟ್ರು ಅಂತಾರೆ. ಅಭಿ ತುಮ್ ಭಿ ರತನ್ ಬಂತೆ ಹೋ, ಬಾಕಿ ಮನುಷ್ಯಕೋ ಉಡ್ನೆ ಕಾ ಪಂಕ್ ಆದಿ ನಹಿ ಹೋ ಸಕ್ತಾ ಹೈ. ಈಗ ಬಾಬಾ ಹೇಳ್ತಿದ್ದಾರೆ, ನೀವು ರತ್ನಗಳಾಗ್ತಾ ಇದ್ದೀರಾ, ಬಾಕಿ ಮನುಷ್ಯರು ಹಾರೋದ್ರಿಂದ ರೆಕ್ಕೆಗಳು ಇವೆಲ್ಲ ಏನು ಇರೋದಿಲ್ಲ. ಐಸಾ ಉಡನ ಸಕೆ. ಆ ರೀತಿ ಯಾರು ರೆಕ್ಕೆ ಇಟ್ಕೊಂಡು ಹಾರಕ್ಕಾಗೋದಿಲ್ಲ. ಉಡನೆ ವಾಲ ಹಿ ಆತ್ಮ ಹೈ. ಹಾರೋ ಅಂಥದ್ದು ಯಾವುದೋ ಆತ್ಮ ಆಗಿದೆ. ಆತ್ಮ ಜಿಸ್ಕಾ ರ್ಯಾಕೆಟ್ ಬಿ ಕೇತೆ. ಆತ್ಮ ಒಂದು ರ್ಯಾಕೆಟ್ ಥರನೂ ಇದೆ. ಆತ್ಮ ಕಿತ್ನಿ ಚೋಟಿ ಹೈ. ಜಬ್ ಸಬ್ ಆತ್ಮಯೇ ಜಾಯೆಂಗೆ ತೋ हो सकता है तुम बच्चों को साक्षात्कार भी हो. ಪರಂಧಾಮಕ್ಕೆ ಆತ್ಮಗಳೆಲ್ಲ ವಾಪಸ್ ರಿಟರ್ನ್ ಜರ್ನಿ ಮಾಡಿದಾಗ ನಿಮಗೆ ಸಾಕ್ಷಾತ್ಕಾರಗಳು ಆಗ್ಬೋದು. बुद्धि से समझ सकते हो, यहाँ तो तुम वर्णन कर सकते हो सकता है जैसे विनाश देखा जाता है वैसे आत्माओं का झुंड भी देख सकते हैं. ನೋಡಿ, ಲಾಸ್ಟ್ನಲ್ಲಿ ಬುದ್ಧಿಯಿಂದ ನೀವು ತಿಳ್ಕೊಬೋದು, ವರ್ಣನೆಯನ್ನು ಮಾಡ್ಬೋದು. ಯಾವ ಥರ ವಿನಾಶನೂ ನೀವು ನೋಡ್ತೀರಾ, ಹೇಗೆ ಆತ್ಮಗಳು ಜುಂಡು ಜುಂಡಾಗಿ ಹೋಗ್ತಾರೆ, ಹೆಂಗೆ ಕೊನೆ ಟೈಮ್ನಲ್ಲಿ ವಿನಾಶ ಆಗುತ್ತೆ, ಅದೆಲ್ಲ ನೀವು ನೋಡ್ಬೋದು. हनुमान गणेश आदि तो है ही नहीं, परंतु उनका भावना अनुसार साक्षात्कार हो जाता है. ಒರಿಜಿನಲಿ ಹೇಳಬೇಕಂದ್ರೆ ಗಣೇಶ ಅಂತ ದೇವತೆ ಇಲ್ಲ ಸತ್ಯುಗದಲ್ಲಿ, ಆಂಜನೇಯನ ಥರ ದೇವತೆನೂ ಇಲ್ಲ ತ್ರೇತಾಯುಗದಲ್ಲಿ. ಆದರೆ ಭಾವನೆ ಇಟ್ಕೊಂಡು ಬಿಟ್ಟಿದ್ದಾರೆ. ಯಾರೋ ಮೂರ್ತಿ ಮಾಡಿದ್ರು, ಯಾರೋ ಚಿತ್ರ ಮಾಡಿದ್ರು, ಯಾರೋ ದೇವಸ್ಥಾನ ಕಟ್ಟಿದ್ರು, ಅವ್ರಿಗೆ ಭಾವನೆಯನ್ನು ಮುರಿಬಾರ್ದು. ಅವ್ರಿಗೆ ಭಾವನೆಗೆ ಅನುಸಾರವಾಗಿ ಸಾಕ್ಷಾತ್ಕಾರ ಭಕ್ತಿ ಮಾರ್ಗದಲ್ಲಿ ಆಗುತ್ತಷ್ಟೇ. बाबा है ही बिंदी, उनका क्या वर्णन करेंगे. शिव बाबा अंतु ज्योतिर्बिंद, उन्हें वर्णने ಮಾಡೋದು. कहते भी है छोटा सा स्टार है जिनको इन आंखों से देखा नहीं जा सकता. ಆತ್ಮ ಒಂದು ನಕ್ಷತ್ರ ಸಮಾನ ಇದೆ, ಅದನ್ನು ನೀವು ಕಣ್ಣಿಂದ ನೋಡ್ಲಿಕ್ಕಾಗಲ್ಲ. ಶರೀರ ಕಿತನಾ ಬಡಾ ಹೈ ಜಿಸ್ಸೆ ಕರ್ಮ ಕರ್ನಾ ಹೈ. ಶರೀರ ಎಷ್ಟು ದೊಡ್ಡದಾಗಿದೆ, ಅದರಿಂದ ನೀವು ಕಾರ್ಯ ಮಾಡಬೇಕು. ಆತ್ಮ ಇತನಿ ಚೋಟಿ ಹೈ ಜಿಸ್ಮೆ 84 का ಚಕ್ರ ನೂಂದ. ಆತ್ಮ ಇಷ್ಟು ಸ್ಟಾರ್ ಥರ ಇದೆ, ಅದರಲ್ಲಿ 84 ಜನ್ಮಗಳ ಚಕ್ರ ಫಿಕ್ಸ್ ಆಗಿದೆ. ಏಕ ಭಿ ಮನುಷ್ಯ ನಹಿ ಹೋಗಾ ಜಿನ್ಕಿ ಯ ಬುದ್ಧಿ ಮೇ ಹೋ ಹಮ್ 84 ಜನ್ಮ ಕೇಸೆ ಲೇತೆ ಹೈ. ಒಂದು ಮನುಷ್ಯನೂ ಇಲ್ಲ ಏನು 84 ಜನ್ಮಗಳು ಹೆಂಗೆ ತೊಗೊತೀವಿ ಅನ್ನೋವಂಥದ್ದು ಗೊತ್ತಿರೋವಂಥದ್ದು ಒಬ್ಬರು ಇಲ್ಲ. ಆತ್ಮದಲ್ಲಿ ಹೆಂಗೆ ಪಾತ್ರ ತುಂಬಿದೆ ಅನ್ನೋದು ಅದ್ಭುತ ಲೀಲೆ ಅಂತ. ಆತ್ಮ ಈ ಶರೀರ ಲೇಕರ್ ಪಾರ್ಟ್ ಬಜಾತಿ. ಆತ್ಮನೇ ಶರೀರ ತಗೊಂಡು ಏನು ಮಾಡುತ್ತೆ, ಪಾತ್ರ ಅಭಿನಯಿಸುತ್ತೆ. ಯಹ ಹೋತಾ ಹೈ ಹದ್ ಕಾ ನಾಟಕ, ಯಹ ಬೇಹದ್. ಲೌಕಿಕದಲ್ಲಿ ಮಾಡೋದು ಹದ್ದಿನ ಡ್ರಾಮಾಸ್, ಇದು ಬೇಹದ್ದಿನ ಡ್ರಾಮಾ. बेहद का बाप खुद आकर अपना परिचय देते, जो अच्छी सर्विसेबल बच्चे हैं वह विचार सागर मंथन करते रहते हैं. ಇಲ್ಲಿ ತಂದೆ ಬಂದು ಬೇಹದ್ದಿನ ತಂದೆ ಬಂದು ತಮ್ಮ ಪರಿಚಯನೂ ಕೊಡ್ತಾ ಇದ್ದಾರೆ. ಯಾರು ಸರ್ವಿಸಬಲ್ ಮಕ್ಕಳಿದ್ದಾರೆ ಅವ್ರಿಗೆ ಚೆನ್ನಾಗಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನೂ ಮಾಡಬೇಕು. ಜಿಸ್ಕೋ ಕೇಸೆ ಸಂಚ, ಯಾರಿಗಾದರೂ ನಾವು ಹೆಂಗೆ ಈ ಜ್ಞಾನ ಹೇಳಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ. ಕಿತ್ನಾ ತುಮ್ ಏಕ್ ಸೇ ಮಾತಾ ಮಾಡ್ತೀರ. ಒಬ್ಬೊಬ್ಬರಿಗೂ ನೀವು ಎಷ್ಟೊಂದು ಕೋರ್ಸ್ಗಳು ಹೇಳಿ ತಿಳಿಸ್ಕೊಡ್ತೀರಾ. ಫಿರ್ ಭಿ ಕೇತೆ ಹೈ ಬಾಬಾ ಹಮ್ ಸಮಜ್ತೆ ಹಿ ನಹಿ. ಕೆಲವರು ಹೇಳ್ತಾರೆ ಬಾಬಾ ನಮ್ಗೆ ಅರ್ಥನೇ ಆಗಲ್ಲ. ಕೊಯ್ ಪಡ್ತೆ ಹೇ ಕಹಾ ಜಾತಾ ಹೈ ಯೋ ಪತ್ತರ್ ಬುದ್ಧಿ. ಕೆಲವರು ಓದ್ತಾರೆ ಆದರೂ ಕೂಡ ಕೆಲವ್ರಿಗೆ ಅರ್ಥ ಆಗಲ್ಲ, ಕಲ್ಲು ಬುದ್ಧಿ. ತುಮ್ ದೇಖ್ತೆ ಹೋ ಯಹಾ ಭಿ ಕೋಯಿ 7 ರೋಜ್ ಮೇ ಹಿ ಬಹುತ್ ಖುಷಿ ಮೇ ಆಕರ್ ಖೇತೆ ಹೈ. ಇಲ್ಲಿ ನೀವು ನೋಡ್ತಿರ್ತೀರಿ 7 ದಿವಸದಲ್ಲಿ ಸುಮಾರು ಜನ ಬಹಳಷ್ಟು ಖುಷಿ ಆಗಿಬಿಡ್ತಾರೆ. ಬಾಬಾ ಪಾಸ್ ಚಲೆ ಬಾಬಾ ಅವ್ರ ಹತ್ರ ಹೋಗಬೇಕು ಅಂತ ಆಸೆ ಪಡ್ತಾರೆ. ಕೊಯ್ ಬಿ ಕುಚ್ ಬಿ ಸಮಜ್ತೆ.
ಎಷ್ಟೋ ದಿವಸ ಬರೋರು ಕೆಲವರು ಏನೂ ತಿಳ್ಕೊಳ್ಳೋದಿಲ್ಲ, ಕೆಲವರು 7 ದಿವಸದಲ್ಲೆಲ್ಲ ತಿಳ್ಕೊಳ್ತಿದ್ದಾರೆ. ಮನುಷ್ಯ ತೋ ಸಿರ್ಫ್ ಕ್ಯಾ ದೇತೆ ಪತ್ತರ್ ಬುದ್ಧಿ ಪಾರಸ್ ಬುದ್ಧಿ ಪರಂತು ಅರ್ಥ ನಹಿ ಜಾನ್ತೆ. ಜನರು ಕೇವಲ ಹೇಳ್ತಿರ್ತಾರೆ ಕಲ್ಲು ಬುದ್ಧಿ ಪಾದರಸ್ ಬುದ್ಧಿ ಅಂತ, ಆದರೆ ಅರ್ಥ ತಿಳ್ಕೊಳ್ಳೋದಿಲ್ಲ. ಆತ್ಮ ಪವಿತ್ರ ಬಂತೆ ಅಂತ ಪಾರಸ್ ಬುದ್ಧಿ ಬನ್ ಜಾತೆ. ಆತ್ಮ ಪವಿತ್ರ ಆಗಿಬಿಟ್ಟಾಗ ಪಾರಸ್ ಬುದ್ಧಿ ಆಗ್ಬಿಡುತ್ತೆ. ಸಾರಾ ಸೋನೆ ಕಾ ಮಂದಿರ್ ನಹಿ ಹೋತಾ ಹೈ. ಟೋಟಲ್ ಎಲ್ಲ ಚಿನ್ನದ ಮಂದಿರ ಇರೋದಿಲ್ಲ. ऊपर में थोड़ा सोना लगा देते हैं. तुम बच्चे जानते हो हमको भगवान मिला है. ಈಗ ಮಂದಿರ ಎಲ್ಲ ದೇವಸ್ಥಾನದ್ದು ಸ್ವರ್ಗದ್ದು ಕಟ್ತಾರೆ, ನೆನಪು ಬಂಗಾರದ್ದು. ಆದರೆ ಮಂದಿರಕ್ಕೆಲ್ಲ ಚಿನ್ನ ಹಾಕಿಲ್ಲ, ಮೇಲೆ ಪ್ಲೇಟಿಂಗ್ ಮಾಡಿಬಿಡ್ತಾರೆ. ನೀವು ತಿಳ್ಕೊಂಡಿದ್ದೀರಿ ಭಗವಂತ ನಮಗೆ ಸಿಕ್ಕಿದ್ದಾರೆ, ಮುಳ್ಳನ್ನು ಹೂವನ್ನಾಗಿ ಮಾಡಲಿಕ್ಕೆ ಯುಕ್ತಿ ತಿಳಿಸ್ತಾ ಇದ್ದಾರೆ. ಗಾಯನ್ ಬಿ ಏನ ಗಾರ್ಡನ್ ಆಫ್ ಅಲ್ಲಾ. स्वर्ग ಬಗ್ಗೆ महिमे ಇದೆಯಲ್ಲ, गार्डन ऑफ अल्लाह ಅಂತ. तुम्हारा पास शुरू में एक मुसलमान ध्यान में जाता था, कहता था खुदा ने हमको फूल दिया. ಸ್ಟಾರ್ಟಿಂಗ್ನಲ್ಲಿ ಇಲ್ಲಿ ಒಬ್ಬರು ಓಂ ಮಂಡ್ಲಿನಲ್ಲಿ ಬಾಬಾ ಅವ್ರ ಹತ್ರ ಮುಸ್ಲಿಂ ಬರ್ತಿದ್ದಂತೆ. ಆತ ಟ್ರಾನ್ಸ್ನಲ್ಲಿ ಹೋಗ್ಬಿಟ್ಟು ಹೇಳ್ತಿದ್ದಂತೆ, ಖುದಾ ಬಂದು ನನಗೆ ಹೂಗಳು ಕೊಟ್ಟರು. ಕಡೆ ಗಿರ್ಪ್ ಪಡ್ತಾ था. ನಿಂತಿದ್ದಕ್ಕೆ ಬಿದ್ದೋಗ್ಬಿಡ್ತಿದ್ದ. ಖುದಾ ಕಾ ಬಗೀಚಾ ದೇಖ್ತಾ था. ನೋಡಿಕೊಂಡೆ ಸ್ವರ್ಗ ನೋಡ್ಕೊಂಡು ಬರ್ತಿದ್ದ. अब खुदा का बगीचा देखने वाला खुद ही खुदा होगा ना. ಸ್ವರ್ಗದ ಒಂದು ತೋಟ ನೋಡುವಂಥವ್ರು, ತೋರಿಸ್ತಕ್ಕಂಥವ್ರು ಸ್ವಯಂ ಭಗವಂತನೇ ತೋರಿಸಲಿಕ್ಕೆ ಸಾಧ್ಯ ಆಗುತ್ತಲ್ಲ. ಅವ್ರ ಕೊಯ್ ಕೈಸೆ ದಿಕ್ಕಲಾಯಂಗೆ. ಬೇರೆಯವ್ರು ಹೆಂಗೆ ತೋರ್ಸೋಕ್ಕಾಗುತ್ತೆ? ಸ್ವರ್ಗನೇ ಯಾರು ತೋರಿಸ್ಲಿಕ್ಕಾಗಲ್ವಲ್ಲ. ತುಮಕೋ ವೈಕುಂಠ ಸಾಕ್ಷಾತ್ಕಾರ ಕರಾದ. ಶಿವಬಾಬಾ ಬಂದು ನಮಗೆ ವೈಕುಂಠದ ಸಾಕ್ಷಾತ್ಕಾರ ಮಾಡಿಸ್ತಾರೆ. खुद ही ले जाते हैं, खुद तो वहाँ रहते नहीं. खुदा ಶಾಂತಿಧಾಮ में रहते. ಖುದ್ದಂತೂ ಅಲ್ಲಿ ಇರೋದಿಲ್ಲ ಶಿವಬಾಬಾ. ಖುದಾ ಬಂದು ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ತುಮಕೋ ವೈಕುಂಠ ಕಾ ಮಾಲಿಕ್ ಬನಾತೆ ಹೈ. ಈಗ ಮಕ್ಕಳನ್ನು ವೈಕುಂಠಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ. ಕಿತ್ನಿ ಅಚ್ಚಿ ಬಾತೆ ತುಮ್ ಸಮಜ್ತೆ ಹೋ, ಖುಷಿ ಹೋತೆ. ಎಷ್ಟು ಒಳ್ಳೆ ಪಾಯಿಂಟ್ಸನ್ನು ನೀವು ತಿಳ್ಕೊತೀರಾ ಮತ್ತು ಖುಷಿ ಆಗ್ತೀರಾ. ಅಂದರ್ ಮೇ ಬಹುತ್ ಖುಷಿ ಹೋನಿ ಚಾಹಿಯೆ. ಒಳಗಡೆ ಏನಿರಬೇಕು, ನಿಮಗೆ ತುಂಬಾ ಖುಷಿ ಇರಬೇಕು. ಅಭಿ ತೋ ಹಮ್ ಸುಖಧಾಮ್ ಮೇ ಜಾತೆ ಹೇ ವಹಾ ದುಃಖ ಕಿ ಬಾತ್ ನಹಿ ಹೋತಿ. ಈಗ ನಾವು ಸುಖಧಾಮಕ್ಕೆ ಹೋಗ್ತೀವಿ, ಅಲ್ಲಿ ದುಃಖದ ಮಾತೇ ಇರೋದಿಲ್ಲ. ಬಾಬಾ कहते हैं ಸುಖಧಾಮ್ ಶಾಂತಿಧಾಮ್ ಕೋ ಯಾದ್ ಕರೋ, ಗರ್ ಕೋ ಕ್ಯೂ नहीं ಯಾದ್ ಕರೆಂಗೆ. ತಂದೆ ಹೇಳ್ತಾರೆ, ನೀವು ಸುಖಧಾಮ ನೆನಪು ಮಾಡಿ, ಶಾಂತಿಧಾಮ ನೆನಪು ಮಾಡಿ, ಮನೆಯನ್ನು ಯಾಕೆ ನೆನಪು ಮಾಡೋದಿಲ್ಲ ನೀವು? ಆತ್ಮ ಗರ್ ಜಾಣಕ್ಕೆ ಕಿತನ ಮಾತಾ ಮಾರ್ತಿ. ಆತ್ಮ ಮನೆಗೆ ಹೋಗ್ಲಿಕ್ಕೋಸ್ಕರ ಎಷ್ಟೊಂದು ಕಷ್ಟಪಡುತ್ತೆ. जब तप आदि बहुत मेहनत करती है परंतु जा कोई नहीं सकती. ಜಪ ತಪ ಎಲ್ಲರೂ ಕಷ್ಟಪಡ್ತಾರೆ, ಆದರೆ ಯಾರೂ ಹೋಗ್ಲಿಕ್ಕಾಗೋದಿಲ್ಲ. ಜಾಡ್ ಸೆ ನಂಬರ್ ವಾರ್ ಆತ್ಮ ಆತಿ रहती है, फिर बीच में जा कैसे सकते हैं. ಕಲ್ಪವೃಕ್ಷದಲ್ಲಿ ಆತ್ಮಗಳು ನಂಬರ್ ವಾರ್ ಆಗಿ ಬರ್ತಾ ಇರ್ತವೆ, ಮಧ್ಯದಲ್ಲಿ ಯಾರು ಹೋಗ್ಲಿಕ್ಕಾಗೋದಿಲ್ಲ. जब का बाप यहाँ है तुम बच्चों को रोज समझाते रहते. ಇಲ್ಲಿ ಬಾಬಾ ಅವ್ರು ಬಂದು ಪ್ರತಿನಿತ್ಯ ಮುರಳಿ ತಿಳಿಸ್ತಾ ಇರ್ತಾರೆ. ಶಾಂತಿಧಾಮ और ಸುಖಧಾಮ को याद करो. ಇಲ್ಲೇ ಇದ್ದು ನೀವು ಶಾಂತಿಧಾಮ ನೆನೆಸ್ಕೊಳ್ಳಿ, ಸುಖಧಾಮ ನೆನೆಸ್ಕೊಳ್ಳಿ. ಬಾಬಾ को भूलने के कारण फिर दुखी हो जाते. ಬಾಬಾ ಅವ್ರು ಮರ್ತಾಗ ದುಃಖಿಗಳಾಗ್ಬಿಡ್ತಾರೆ. माया का मोचरा लग जाता है, अब तो जरा भी मोचरा नहीं खाना. ಮಾಯದ ಪೆಟ್ಟುಗಳು ತಿಕ್ಕೋತ್ತೆ, ಮಾಯದ ಪೆಟ್ಟುಗಳು ತಿನ್ನಬೇಡಿ. ಭೂಲ್ ಹೈ ದೇಹಾಭಿಮಾನ್. ಮೂಲ ಇರೋದು ದೇಹಾಭಿಮಾನ ಅಂತ. ತುಮ್ ಅಭಿ ತಕ್ಕ ಜಿಸ್ ಬಾಪ್ ಕೋ ಯಾದ್ ಕರ್ತೆ ರಹತೆ ಥೇ, ಹೇ ಪತಿತ್ ಪಾವನ್ ನಾವು ಉಸ್ ಬಾಪ್ ಸೆ ತುಮ್ ಬಡ್ ರಹೆ ಹೋ. ಇಲ್ಲಿವರೆಗೂ ನೀವು ಯಾವ ತಂದೆ ನೆನೀತಾ ಇದ್ರಿ, ಹೇ ಪತಿತ ಪಾವನ ಬಾ ಅಂತ, ಆ ತಂದೆಯಿಂದ ನೀವೇನು ಮಾಡ್ತಾ ಇದ್ದೀರಿ? ಓದ್ತಾ ಇದ್ದೀರಿ. ತುಮಾರಾ ಒಬಿಡಿಯಂಟ್ ಸರ್ವೆಂಟ್ ಟೀಚರ್ ಬಿ ಹೇ. ಶಿವಬಾಬಾ ಏನಾಗಿದ್ದಾರೆ? ವಿನಮ್ರ ಸೇವಾದಾರಿನೂ ಆಗಿದ್ದಾರೆ, ತಂದೆ ಶಿಕ್ಷಕನೂ ಆಗಿದ್ದಾರೆ. ಒಬಿಡಿಯಂಟ್ ಸರ್ವೆಂಟ್ ಬಾಪ್ भी है, बड़े आदमी नीचे हमेशा लिखते ओबिडियंट सर्वेंट. ವಿನಮ್ರ ಸೇವಾದಾರಿ ಅಂತ ಬಿಟ್ಟು ತಂದೆನೇ ಬರೀತಾರೆ. ಬಡೆ ಆದ್ಮಿ ನೀಚೆ ಹಮೇಶಾ ಲಿಖತೆ. ದೊಡ್ಡ ವ್ಯಕ್ತಿಗಳು ಕೆಳಗಡೆ ಬರೀತಾರೆ ಓಬಿಡಿಯಂಟ್ ಸರ್ವೆಂಟ್. वो कहते मैं तुम बच्चों को देखो कैसे बैठ समझाते. ನಾನು ಬಂದು ನಿಮ್ಗೆ ಯಾವ ಥರ ತಿಳಿಸ್ಕೊಡ್ತೀನಿ ನೋಡಿ. ಸಪೂತ್ ಬಚ್ಚೋಂ ಪರ್ ಹಿ ಬಾಬಾ ಕಾ ಪ್ಯಾರ್ ಹೋತಾ ಹೈ. ಸುಪುತ್ರ ಮಕ್ಕಳ ಮೇಲೇ ಏನಿರುತ್ತೆ? ತಂದೆಗೆ ಪ್ರೀತಿ ಇರುತ್ತೆ.
जो कपूत होते हैं अर्थात बाप का बनकर फिर भी ट्ರೇಟರ್ बन जाते हैं. ಕುಪುತ್ರರು ಏನಾಗ್ಬಿಡ್ತಾರೆ, ತಂದೆಗೆ ಮಕ್ಕಳಾಗಿ ಕೆಲವರು ಟ್ರೈಟರ್ ಆಗಿಬಿಡ್ತಾರೆ, ವಿಕಾರ में चले जाते हैं. तो बाप कहेंगे ऐसा बच्चा नहीं जन्मता तो अच्छा था. ವಿಕಾರಗಳಲ್ಲಿ ಹೊರಟೋಗ್ಬಿಡ್ತಾರೆ ಅಂದರೆ ಇಂಥ ಮಗ ಹುಟ್ಟಲಿಲ್ಲ ಅಂದರೆ ಒಳ್ಳೇದಾಗ್ತಿತ್ತು ಅಂತ ಬಿಟ್ಟು ಹೇಳ್ತಾರೆ. ಏಕಕ್ಕೆ ಕಾರಣ ಕಿಸ್ಕಾ ಕಿತ್ನ ಬದನಾಮ್ ಹೋ ಜಾತೆ. ಒಬ್ಬರ ಕಾರಣದಿಂದ ಎಷ್ಟೊಂದು ಜನಕ್ಕೆ ಕೆಟ್ಟ ಹೆಸರು ಬರುತ್ತೆ. कितने की तकलीफ होती है, यहाँ तो कितना ऊंच काम कर रहे हैं. ಒಬ್ಬರ ಕಾರಣದಿಂದ ಎಷ್ಟೊಂದು ಜನಕ್ಕೆ ಕಷ್ಟಗಳಾಗುತ್ತೆ. ಇಲ್ಲಿ ಬಾಬಾ ಅವರು ಎಷ್ಟು ದೊಡ್ಡ ಕಾರ್ಯ ಮಾಡಿಸ್ತಾ ಇದ್ದಾರೆ. ವಿಶ್ವ का उद्धार कर रहे हैं, तुमको 3 पृथ्वी के भी नहीं मिलते. ವಿಶ್ವದ್ದೇ ಉದ್ಧಾರ ಮಾಡ್ತಾ ಇದ್ದಾರೆ, ನಿಮಗೆ 3 ಹೆಜ್ಜೆ ಜಾಗನೇ ಸಿಗ್ತಾ ಇರಲಿಲ್ಲ. तुम बच्चे कैसे किसी का दरबार को छुड़ाते नहीं हो. ನೀವು ಯಾರ ಮನೆ ಮಠನೂ ಬಿಡಿಸೋದಿಲ್ಲ. तुम तो राजाओं का भी कहते हो. तुम पूज्य डबल सिरताज थे, अब पूजारी बन पड़े हो. ನೀವು ರಾಜರುಗಳಿಗೂ ಕೂಡ ಹೇಳ್ತಾ ಇದ್ರಿ, ನೀವು ಡಬಲ್ ಕಿರೀಟಧಾರಿಗಳಾಗಿದ್ರಿ, ಪೂಜಾರಿಗಳು ಆಗ್ಬಿಟ್ಟಿದ್ದೀರಿ. अब बाबा फिर पूज्य बनाते हैं. ಈಗ ತಂದೆ ಬಂದು ಏನು ಮಾಡ್ತಾ ಇದ್ದಾರೆ, ಪೂಜ್ಯರನ್ನಾಗಿ ಮಾಡ್ತಾ ಇದ್ದಾರೆ. तो बनना चाहिए ना, ಆಗಬೇಕಲ್ವಾ. ದೇರಿ ಥೋಡಿ ಲೇಟ್ ಆಗಬೇಕಾ, ನಿಧಾನ ಆಗಬಾರ್ದು. यहाँ तो किसके लाख लेकर क्या करेंगे. ಇಲ್ಲಿ ಯಾರ್ದಾದ್ರು ಲಕ್ಷ ತೊಗೊಂಡೇನು ಮಾಡಲಿ. ಗರೀಬ್ಕೋ ರಾಜ ಈಗ ಬಡವ್ರಿಗೇನೆ ರಾಜ್ಯ ಭಾಗ್ಯ ಸಿಕ್ಕುತ್ತೆ. ಬಾಬಾ ಗರೀಬ್ ನಿವಾಸ ಏನಾ, ಶಿವಬಾಬಾ ಬಡವರ ಬಂಧು ಆಗಿದ್ದಾರಲ್ಲ. ತುಮ್ ಅರ್ಥ ಸಹಿತ ಸಮझाते हो ಬಾಬಾ ಕೋ ಗರೀಬ್ ನಿವಾಸ ಕ್ಯೋ कहते. ನೀವು ಮೀನಿಂಗ್ ಸಹಿತವಾಗಿ ಹೇಳ್ತೀರಾ ಬಾಬಾ ಅವರಿಗೆ ಬಡವರ ಬಂಧು ಅಂತ ಯಾಕೆ ಹೇಳಲಾಗುತ್ತೆ. ಭಾರತ್ भी कितना गरीब है, उसमें भी तुम गरीब माताएं हो. ಭಾರತ ದೇಶ ಎಷ್ಟೊಂದು ಬಡ ದೇಶ ಆಗಿದೆ, ಮಾತೆಯರು ಕೂಡ ನೀವು ಬಡವರಾಗಿದ್ದೀರಿ. जो ಸಾಹುಕಾರ है वह इस ज्ञान को उठा ना सके. ತುಂಬ ದೊಡ್ಡ ಸಾಹುಕಾರ ಇರ್ತಾರೆ, ಅವರು ಈ ಜ್ಞಾನವನ್ನು ತಗೊಳ್ಳೋದಿಲ್ಲ ಅಂತಾರೆ. ಗರೀಬ್ ಅಬಲಾಯೆ ಕಿತ್ನಿ ಆತಿ ಹೈ. ಬಡವರು ಎಷ್ಟೊಂದು ಜನ ಬರ್ತಾರೆ, ಉನ್ ಪರ್ ಅತ್ಯಾಚಾರ ಹೋತೆ ಹೈ. ಬಾಬಾ कहते हैं माताओं को आगे बढ़ाना है. ಪ್ರಭಾತ್ ಫೇರಿ में भी पहले माताएं हो. ನೀವು ಮಾತೆಯರು ಮುಂದೆ ಹೋಗಬೇಕು, ಮಾತೆಯರನ್ನು ಮುಂದಿಡಬೇಕು ಎಲ್ಲ ಶಾಂತಿ ಯಾತ್ರೆ ಇದೆಲ್ಲ ಮಾಡಿದಾಗ ಅಂತ. बैज भी तुम्हारा फर्स्ट क्लास है, यह ट्रांसलेट का चित्र तुम्हारे आगे हो. ಬ್ಯಾಡ್ಜು ನಿಮ್ಮದು ತುಂಬ ಚೆನ್ನಾಗಿರುತ್ತೆ, ಟ್ರಾನ್ಸ್ಲೇಟ್ ಚಿತ್ರನೂ ಚೆನ್ನಾಗಿರುತ್ತೆ. ಸಬ್ಕಾ ಸುನಾವೋ ದುನಿಯಾ ಬದಲ್ರಿ, ಎಲ್ಲರಿಗೂ ತಿಳಿಸಿ ಜಗತ್ತು ಬದಲಾವಣೆ ಆಗ್ತಾ ಇದೆ. ಬಬಸೆ ವರ್ಷ ಮಿಲ್ ರಹಾ ಹೈ, ಕಲ್ಪ ಪೆಹಲೆ ಮಾಫಿಕ್. ತಂದೆಯಿಂದ ಆಸ್ತಿ ಸಿಗ್ತಾ ಇದೆ 5,000 ವರ್ಷಗಳ ಹಿಂದಿನಂತೆ. ಬಚ್ಚೋಂಕೋ ವಿಚಾರ ಸಾಗರ್ ಮಂಥನ್ ಕರ್ನ. ನೀವು ಈ ಜ್ಞಾನ ಕೇಳಿ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಿ. कैसे सर्विस को अमल में लाए, टाइम तो लगता है ना. ಯಾವ ಥರ ಸೇವೆಯನ್ನು ಮಾಡಬೇಕು, ಯಾವ ಥರ ಪ್ರಾಕ್ಟಿಕಲ್ನಲ್ಲಿ ತರಬೇಕು, ಟೈಮ್ ಅಂತೂ ಹಿಡಿಸುತ್ತಲ್ವ. अच्छा मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಬಾಬಾ से पूरा ಪ್ರೀತಿ ರಕ ಮದದ್ಗಾರ್ ಬಂದ. ತಂದೆ ಜೊತೆಯಲ್ಲಿ ಸಂಪೂರ್ಣ ಪ್ರೀತಿ ಇಟ್ಕೊಂಡು ಸಹಯೋಗಿಗಳಾಗಿ ಮಾಯಾಸೆ ಹಾರ್ ಕಾಕರ್ ಕಭಿ ನಾಮ್ ಬದ್ನಾಮ್ ನಹಿ ಕರ್ನ. ಮಾಯೆಯಿಂದ ಸೋತೋಗ್ಬಿಟ್ಟು ಎಂದು ಹೆಸರನ್ನು ಕೆಡಿಸ್ಬೇಡ್ರಿ ಅಂತ. ಪುರುಷಾರ್ಥ ಕರ್ ದೇಹ ಸಹಿತ ಜೋ ಕುಚ್ ದಿಖಾಯಿ ದೇತಾ ಇವ್ಸೆ ಭೂಲ್ ಜನ. ಪುರುಷಾರ್ಥ ಮಾಡಿ ದೇಹ ಸಹಿತವಾಗಿ ಏನೆಲ್ಲ ನಿಮಗೆ ಕಾಣುತ್ತೆ ಅದನ್ನೆಲ್ಲ ಮರ್ತು ಬಿಡಿ. ಅಂದರ್ ಮೇ ಖುಷಿ ರಹೆ ಅಮ್ಮ ಬಿ ಶಾಂತಿಧಾಮ್ ಸುಖಧಾಮ್ ಜಾತೆ. ಒಳಗಡೆ ಏನಿರಬೇಕು, ಖುಷಿ ಇರಬೇಕು. ನಾವು ಶಾಂತಿಧಾಮಕ್ಕೆ ಹೋಗ್ತಾ ಇದ್ದೀವಿ, ಸುಖಧಾಮಕ್ಕೆ ಹೋಗ್ತಾ ಇದ್ದೀವಿ ಅಂತ. ಬಾಬಾ ಒಬಿಡಿಯಂಟ್ ಟೀಚರ್ ಬಂದು ಸಬ್ಕು ಗರ್ ಲೇ ಜಾನೆ ಕಾ ಲಾಯಕ್ ಬನಾತೆ. ತಂದೆ ವಿನಮ್ರ ಸೇವಾದಾರಿ ಒಬಿಡಿಯಂಟ್ ಟೀಚರ್ ಆಗಿ ಎಲ್ಲರನ್ನು ಮನೆಗೆ ಹೋಗೋದಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಲಾಯಕ್ ಸಪುತ್ ಬನ್ನ ಹೈ. ಲಾಯಕ್ ಆಗಬೇಕು, ಸುಪುತ್ರರು ಆಗಬೇಕು, ಕುಪುತ್ರರು ಆಗಬಾರ್ದು. ಇವತ್ತಿನ ವರದಾನ ಆಗಿದೆ, त्रिस्मृति स्वरूप का तिलक धारण करने वाले संपूर्ण विजयी भव. 3 ಸ್ಮೃತಿಗಳ ಸ್ವರೂಪರಾಗಿ ತಿಲಕಗಳನ್ನು ಧಾರಣೆ ಮಾಡತಕ್ಕಂಥವರು ಸಂಪೂರ್ಣ ವಿಜಯಿಗಳು. ಹಾಗೆ ಸ್ವಯಂ की स्मृति, बाबा की स्मृति, ड्रामा का नॉलेज की भी स्मृति. इन्हीं 3 ಸ್ಮೃತಿयों से सारा ज्ञान का विस्तार समाया हुआ. ಸ್ವಯಂನ ಸ್ಮೃತಿ, ತಂದೆಯ ಸ್ಮೃತಿ, ಡ್ರಾಮಾದ ನಾಲೆಡ್ಜ್ನ ಸ್ಮೃತಿ, ಈ 3 ಸ್ಮೃತಿಗಳಿಂದ ಟೋಟಲ್ ಜ್ಞಾನದ ವಿಸ್ತಾರ ಅನ್ನೋದು
ಅಡಕವಾಗಿದೆ. ನಾಲೆಡ್ಜ್ ಕೆ ವೃಕ್ಷ ಕಿ ಯಹ 3 ಸ್ಮೃತಿಯ ಹೈ. ಜ್ಞಾನದ ಸ್ಮೃತಿ ಇದು 3 ಸ್ಮೃತಿಗಳಿದೆ ಅಂತಾರೆ. नॉलेज के कल्प वृक्ष की भी यह 3 स्मृतियाँ हैं. जैसे वृक्ष के पहले बीज होता है, ಹೀಗೆ ವೃಕ್ಷದ್ದು ಮೊದಲು ಬೀಜ ಇರುತ್ತೆ. ಉಸ್ ಬೀಜ ದ್ವಾರ ಜೋ ಪತ್ತೆ ನಿಕಲ್ತೆ ಹೈ, ಫಿರ್ ವೃಕ್ಷಕ್ಕೆ ವಿಸ್ತಾರ ಹೋ ಜಾತೆ. ಆ ಬೀಜದಿಂದ ಏನು ರೆಂಬೆ ಕೊಂಬೆ ಎಲ್ಲ ಉತ್ಪತ್ತಿ ಆಗುತ್ತೆ, ವಿಸ್ತಾರ ಆಗೋಗುತ್ತೆ. ऐसे मुख्य बीज बाप को स्मृति से 2 पत्ते अर्थात आत्मा और ड्रामा का सारा नॉलेज. ಹೀಗೆ ಮುಖ್ಯವಾಗಿರ್ತಕ್ಕಂಥ ಬೀಜ ತಂದೆ ಸ್ಮೃತಿ ಮತ್ತು 2 ಎಲೆಗಳು ಆತ್ಮ ಮತ್ತು ಡ್ರಾಮಾ, ಟೋಟಲ್ ಜ್ಞಾನ ಇದರಲ್ಲಿ ಇದೆ ಅಂತಾರೆ. इन 3 स्मृतियों को धारणा करने वाले ही स्मृति भव व संपूर्ण विजयी भव का वरदानी बन जाते हैं. ಈ 3 ಸ್ಮೃತಿಗಳನ್ನು ಧಾರಣೆ ಮಾಡ್ತಕ್ಕಂಥವರು ಸ್ಮೃತಿ ಭವ ಮತ್ತು ಸಂಪೂರ್ಣ ವಿಜಯೀ ಭವ ವರದಾನಿಗಳು ಆಗಿಬಿಡ್ತಾರೆ. ಸ್ಲೋಗನ್: प्राप्तियों को सदा सामने रखो तो कमजोरियां सहज समाप्त हो जाएंगे. ಪ್ರಾಪ್ತಿಗಳನ್ನು ಸದಾ ಎದುರುಗಡೆ ಇಟ್ಕೊಂಡಾಗ ದುರ್ಬಲತೆಗಳೆಲ್ಲ ಸಹಜವಾಗಿ ಸಮಾಪ್ತಿ ಆಗ್ಬಿಡುತ್ತೆ. ಅಚ್ಚ. ಓಂ ಶಾಂತಿ.